ಸೂಪರ್. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಒಂದು ಪ್ರೊಡಕ್ಟಿವ್ ಬ್ಯೂಟಿಫುಲ್ಲಾಗಿ ಈವ್ನಿಂಗ್ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಅಂದ್ಕೊಂಡೇ ಇರಲಿಲ್ಲ. ಆ್ಯಕ್ಚುಲಿ ಸಂಡೇ ಫಿಶ್ ಕರಿ ಮಾಡಿದ್ದೆ. ಇದು ಸಂಡೇ ವ್ಲಾಗ್ನೇ ಶೇರ್ ಮಾಡ್ತಾಯಿದ್ದೀನಿ. ಅದು ಸಂಜೆ ಅಷ್ಟೊತ್ತಿಗೆ ಬೆಳಗ್ಗೆನೂ ತಿಂದ್ವಿ, ಮಧ್ಯಾಹ್ನ ತಿಂದ್ವಿ. ತಿಂದು ಬೇಜಾರಾಯಿತು. ಮಧ್ಯಾಹ್ನ ಮುದ್ದೆ ಮಾಡಿದ್ದೆ ಫಿಶ್ ಕರಿಗೆ. ಮುದ್ದೆ ಹಾಗೆ ಮಿಕ್ಕೋಗಿತ್ತು. ಒಂದೇ ಒಂದು ಮುದ್ದೆ, ಮೀಡಿಯಮ್ ಸೈಜ್ದು ಮುದ್ದೆ ತೋರಿಸ್ತೀನಿ. ಅದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾನು ರಾಗಿ ರೊಟ್ಟಿ ಮಾಡಿದ್ದೀನಿ ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ತುಂಬ ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ, 100ಗೆ 200 ಮಾರ್ಕ್ಸ್ ಕೊಡ್ಬೋದು. ನನಗೆ, ಮಕ್ಕಳಿಗೆ, ನೀವು ಮುಂದೆ ತೋರಿಸ್ತೀನಿ. ನನ್ನ ಮಕ್ಕಳಿಗೆ ಕೇಳಿ ಹಾಕಿಸ್ಕೊಂಡು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ ರಾಗಿ ಅಂದರೆ ಫೈಬರ್ ಜಾಸ್ತಿ, ಐರನ್ ಕಂಟೆಂಟ್ ಜಾಸ್ತಿ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟಿಂದ ನಿಮ್ಮ ಶುಗರ್ ಲೆವೆಲ್ ಹೈಕ್ ಆಗಲ್ಲ. ಸೊ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗಂತ ಜಾಸ್ತಿನೂ ತಿನ್ನೋಕ್ಕೆ ಹೋಗಬಾರ್ದು, ಎಷ್ಟು ಬೇಕೋ ಅಷ್ಟು. ಇದೇನು ಅಂದರೆ ಟೇಸ್ಟು ಸಿಕ್ಕತ್ತೆ, ಜೊತೆಗೆ ಹೆಲ್ತು ಬ್ಯಾಲೆನ್ಸ್ಡ್ ಡಯಟ್ ಅಂತಲೇ ಹೇಳ್ಬೋದು. ಈಗ ರೊಟ್ಟಿಗೆ ಚಟ್ನಿ ಮಾಡೋಣ ಅಂತ ಸ್ವಲ್ಪ ಕಡಲೆ ಬೀಜ ಎಲ್ಲ ಹುರ್ಕೋತಾ ಇದ್ದೆ. ನನ್ನ ದೊಡ್ಡ ಮಗಳು ಬಂದು ಈ ರೀತಿ ಆ್ಯಕ್ರಿಲಿಕ್ ಪೇಂಟಲ್ಲಿ ನನ್ನ ಚಿಕ್ಕ ಮಗಳ ಕೈ ಮೇಲೆ ಡ್ರಾಯಿಂಗ್ ಮಾಡಿದ್ಲು. ನನ್ನ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ನಾನು ವ್ಲಾಗಲ್ಲಿ ತೋರಿಸಿದ್ದೆ. ನನ್ನ ಡ್ರಾಯಿಂಗ್ ಟೀಚರ್ ಬಂದು ನನ್ನ ದೊಡ್ಡ ಮಗಳ ಕೈ ಮೇಲೆ ಸ್ವಲ್ಪ ಆ್ಯಕ್ರಿಲಿಕ್ ಪೇಂಟಿಂಗ್ ಎಲ್ಲ ಮಾಡಿದರು. ಅವತ್ತಿಂದ ಇವಳಿಗೆ ಅದೇ ತಲೆಯಲ್ಲಿ ನಾನು ಮಾಡಿಸ್ಕೋಬೇಕು ಅಂತ ತಲೆಯಲ್ಲಿ ಹಾಗೆ ಇತ್ತು. ಆಮೇಲೆ ದೊಡ್ಡವಳಿಗೆ ಅವಳೊಂಥರ ಸೆಕೆಂಡ್ ಮದರ್ ಥರ ನನ್ನ ಚಿಕ್ಕವಳು ಏನೇ ಕೇಳಿದ್ರು ಜಗಳ ಆಡ್ತಾರೆ, ಇಲ್ಲ ಅಂತಲ್ಲ. ಅಕ್ಕ ತಂಗಿ ಟಿಪಿಕಲಿ ಹೆಂಗೆ ಆಡ್ತಾರೆ, ಜಗಳ ಆಡ್ತಿರ್ತಾರೆ. ಫುಲ್ ಒಂದು ಲಿಸ್ಟ್ ಆಫ್ ಕಂಪ್ಲೇಂಟ್ ಇರುತ್ತೆ. ಅದರಲ್ಲಿ 99% ಕಾಂಪ್ರಮೈಸ್ ದೊಡ್ಡವಳೇ ಆಗ್ತಾಳೆ. ಬಟ್ ಏನೇ ಇದ್ದರೂ ಕೂಡ ನಾನು ಯಾವಾಗ ಚಿಕ್ಕವಳಿಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಏನೇ ಅವಳು ಅಗೇನ್ಸ್ಟ್ ಹೋಗ್ತೀನಿ, ದೊಡ್ಡವಳು ಒಂಥರ ಪ್ರೊಟೆಕ್ಟಿವ್ ಶೀಲ್ಡ್ ಥರ ಬಂದುಬಿಡ್ತಾಳೆ. ಸೆಕೆಂಡ್ ಮದರ್ ಥರ ಆಡ್ತಾಳೆ ಅವಳು. ಅಷ್ಟು ಚೆನ್ನಾಗಿ ನೋಡ್ಕೋತಾಳೆ. ನನಗಿಂತ ಜಾಸ್ತಿ ಚೆನ್ನಾಗಿ ಕೇರ್ ಮಾಡೋದು, ಕನ್ಸರ್ನ್ ತೋರಿಸೋದು ಎಲ್ಲ ದೊಡ್ಡ ಮಗಳೇನೆ. ಸೊ ಅವಳಿಗೆ ಆ ಥರ ಒಂದು ಮನಸ್ಸಲ್ಲಿ ಇತ್ತಲ್ಲ, ಇವಳಿಗೆ ಇಲ್ಲ ಮಾಡಿಬಿಡೋಣ, ಇವಳಿಗೆ ಪಾಪ ಅಂತ ಅನಿಸುತ್ತೆ ಅಂತ ಅವಳೇ ಆ್ಯಕ್ರಿಲಿಕ್ ಪೇಂಟ್ ಇತ್ತು ಮನೆಯಲ್ಲಿ, ಆ ಥರ ಡ್ರಾಯಿಂಗ್ ಮಾಡಿದ್ದಾಳೆ. ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವತ್ತಿನ ವ್ಲಾಗನ್ನ ಹೇಳಿದ್ನಲ್ಲ, ರಾಗಿ ರೊಟ್ಟಿಗೆ ಈಗ ನಾನು ಹಸ್ಬೆಂಡ್ ಕೈಯಲ್ಲೇ ಚಾಪಿಂಗ್ ಮಾಡಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನು ಆಲ್ರೆಡಿ ಲೇಟಾಗಿ ಹೋಗಿತ್ತು. ಇವತ್ತೇನು ಅಂದರೆ ನಾವು ಊಟ ಮಾಡಿದ್ದಿದ್ದೆ ಸಂಜೆ ಆಗೋಗಿತ್ತು. ಲೇಝಿ ಡೇ ಸ್ವಲ್ಪ, ಜೊತೆಗೆ ಅದು ಲೇಝಿ ಡೇ ಹಿಂಗೆ ಪ್ರೊಡಕ್ಟಿವ್ ಡೇ ಆಯಿತು ಅಂತಲೇ ಗೊತ್ತಾಗಿಲ್ಲ. ಅದು ಅಂದ್ಕೊಂಡೇ ಇರಲಿಲ್ಲ ರೊಟ್ಟಿ ಮಾಡೋಣ ಅಂತ. ರಾತ್ರಿ 8:15 ಸ್ಟಾರ್ಟ್ ಮಾಡಿದ್ದು. ನಾವು ಎಲ್ಲ ತಿನ್ನುವಬೇಕಾದ್ರೆ 9 ಗಂಟೆ ಆಗಿತ್ತು. ಆಫನ್ ಈ ಥರ ಆಗ್ತಾ ಇರುತ್ತೆ. ಅದೊಂಥರ ನಮ್ಮ ಪರ್ಸ್ನಲ್ ಹ್ಯಾಪಿ ಫ್ಯಾಮಿಲಿ ಟೈಮ್ ಅಂತ ಅನ್ಬೋದು. ಕೂತ್ಕೊಂಡು ಮಾತಾಡೋದು, ಚಿಟ್ ಮಾಡೋದು, ಫಿಲಮ್ಸ್ ನೋಡೋದು, ಸ್ವಲ್ಪ ಓದಿಸೋದು. ಇದು ನಿಜ ಗೊತ್ತಾ, ಈ ಸಂಡೇ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲ ಮಾಡಿದ್ವಿ, ಮಾತಾಡಿದ್ವಿ, ಫಿಲಮ್ ನೋಡಿದ್ವಿ, ಟಿ ವಿ ನೋಡಿದ್ವಿ, ಗೇಮ್ಸ್ ಆಡಿದ್ವಿ, ಸಿಕ್ಕಾಪಟ್ಟೆ ಮನೆ ಕೆಲಸ ಮಾಡಿದ್ವಿ, ಕ್ಲೀನಿಂಗ್ ಮಾಡ್ಕೊಂಡ್ವಿ, ಮಕ್ಕಳಿಗೆ ಓದಿಸಿದ್ವಿ, ಅವ್ರಿಗೆ ಸ್ವಲ್ಪ ಬುದ್ಧಿವಾದ ಹೇಳಿದ್ವಿ, ಮೋಟಿವೇಶನ್ ಮಾಡಿದ್ವಿ. ಅಂದರೆ ಇಟ್ ವಾಸ್ ಎ ಪರ್ಫೆಕ್ಟ್ ಡೇ ಅಂತಲೇ ಹೇಳ್ಬೋದು. ನನಗೆ ಸಿಕ್ಕಾಪಟ್ಟೆ ಈ ಸಂಡೇ ಇಷ್ಟ ಆಯಿತು. ಅಂದ್ಕೊಂಡೇ ಇರಲಿಲ್ಲ ನೋಡಿ ಈ ಥರ ರಾಗಿ ರೊಟ್ಟಿ ಮಾಡ್ತೀವಿ ಅಂತ. ನಾನು ಬೇರೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಸ್ವಲ್ಪ ಸುಸ್ತಾದಂಗೆ ಆಗ್ತಿತ್ತು. ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಸ್ವಲ್ಪ ಚಾಪಿಂಗ್ ಎಲ್ಲ ಮಾಡ್ಕೊಳ್ಳಿ ಅಂತ. ನಮ್ಮ ಹಸ್ಬೆಂಡ್ ಅಂತೂ ಅಷ್ಟು ಕ್ಲೀನಾಗಿ ಮಾಡಿಕೊಡ್ತಾರೆ. ಏನಾದರೂ ವೆಜಿಟೇಬಲ್ಸ್ ಕಟ್ ಮಾಡಿಕೊಡಿ, ಸೊಪ್ಪು ಕಟ್ ಮಾಡಿಕೊಡಿ ಅಂದರೆ ಸಣ್ಣದಾಗಿ ತುಂಬ ಚೆನ್ನಾಗಿ ಕಟ್ ಮಾಡಿಕೊಡ್ತಾರೆ. ನನಗೇನು ಅಂದರೆ ಅಷ್ಟು ಸಣ್ಣದಾಗಿ ನಾನು ಮಾಡಲ್ಲ. ಎಸ್ಪೆಷಲಿ ಈರುಳ್ಳಿ ಕಟ್ ಮಾಡಬೇಕು ಅಂದರೆ ಗಳ ಅಂತ ನನಗೆ ತುಂಬಾ ನೀರು ಬರುತ್ತೆ. ಕೆಲವ್ರಿಗೆ ಆ್ಯಕ್ಚುಲಿ ಬರಲ್ಲ, ಅದು ತುಂಬ ಕಡಿಮೆ ನೀರು ಬರುತ್ತೆ ಕಣ್ಣಲ್ಲಿ. ನನಗಂತೂ ಸಿಕ್ಕಾಬಟ್ಟೆನೇ ಕಣ್ಣೀರು ಬಂದುಬಿಡುತ್ತೆ. ಅದಕ್ಕೇ ಚಾಪಿಂಗ್ ವರ್ಕ್ನ ನನ್ನ ಹಸ್ಬೆಂಡ್ ಕೈಗೆ ಕೊಟ್ಬಿಟ್ಟೆ. ನೀಟಾಗಿ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡ್ರು, ಕೊತ್ತಂಬರಿ ಸೊಪ್ಪನ್ನು ಚಾಪ್ ಮಾಡಿಟ್ಕೊಂಡಿದ್ದಾರೆ. ಈಗ ನಾನು ಕಡಲೆಬೀಜ ಚಟ್ನಿಗೆ ತಯಾರು ಮಾಡ್ಕೊತಾ ಇದ್ದೀನಿ. ಫಸ್ಟ್ ಕಡಲೆಬೀಜನ ಹುರ್ಕೊಂಡು ಅದರ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಕಡಲೆಬೀಜ ಹುರಿಯೋದ್ರಲ್ಲೂ ಒಂದು ಟೆಕ್ನಿಕ್ ಇದೆ. ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಹುರಿದ್ರೆ
ಚಟ್ನಿ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೀವು ಬೇಗ ಆಗಲಿ ಅಂತ ಹೈ ಫ್ಲೇಮ್ ಇಟ್ಟು ನೀವು ಫ್ರೈ ಮಾಡ್ಕೊಂಬಿಟ್ರೆ ಬೇಗ ಸೀದೋದಂಗೆ ಆಗುತ್ತೆ, ಒಳಗಡೆ ಬೆಂದಿರಲ್ಲ, ಕ್ರಿಸ್ಪಿ ಇರಲ್ಲ, ಚಟ್ನಿ ಚೆನ್ನಾಗಿ ಬರಲ್ಲ. ನೆಕ್ಸ್ಟ್ ಈಗ ಫ್ರೈ ಮಾಡ್ಕೊಂಡಿರೋಂಥ ಕಡಲೆ ಬೀಜ, ಫ್ರೈ ಮಾಡ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ, ಮೇಯ್ನಾಗಿ ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗೋಗುತ್ತೆ. ಆಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೊಟ್ಟೆ ಕಟ್ ಮಾಡಿಕೊಡಿ ಅಂತ. ನೀವು ನೋಡ್ತಾ ಇರ್ಬೋದು ಎಷ್ಟು ಫೈನ್ ಚಾಪಿಂಗ್ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಕಡಲೆ ಬೀಜ ಚಟ್ನಿಗೆ ನೀವು ಗಾರ್ಲಿಕ್ ತಿಂತೀರಾ ಅಂದರೆ ಗಾರ್ಲಿಕ್ ಮತ್ತು ಈರುಳ್ಳಿ, ಹಸಿ ಈರುಳ್ಳಿನ ಡೆಫಿನೆಟ್ಲಿ ಹಾಕಿ, ಟೇಸ್ಟನ್ನು ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಚಟ್ನಿಗೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಮುಂದೆ ಹಾಗೇ ನಮ್ಮ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಲೈಫ್ ಹೇಗೆ ಚೇಂಜ್ ಆಗುತ್ತೆ, ನಾನು ಯಾವ ರೀತಿ ಅದನ್ನು ಅಳವಡಿಸ್ಕೊಂಡಿದ್ದೀನಿ ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಜೊತೆಗೆ ಈ ರೆಸಿಪಿನೂ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಏಕೆಂದರೆ ಎಷ್ಟೋ ಜನ ಮನೆಯಲ್ಲಿ ಮಿಕ್ಕೋಗುತ್ತೆ ಮುದ್ದೆ, ಕೆಲವು ಸತಿ ತಿಂದಿರಲ್ಲ. ಮುದ್ದೆನೇ ಮಿಕ್ಕಬೇಕು ಅಂತ ಏನಿಲ್ಲ, ಗಂಜಿ ಮಾಡಿಕೊಂಡು ಕೂಡ ಹಾಕ್ಕೋಬೋದು ಆಯಿತಾ. ನಿಮಗೆ ಮುದ್ದೆ ಮಿಕ್ಕಿಲ್ಲ ಅಂದರೆ ರಾಗಿ ಗಂಜಿ ಮಾಡಿ, ನಾನು ಹೇಳ್ತೀನಿ ಯಾವಾಗ ಮಿಕ್ಸ್ ಮಾಡ್ಕೋಬೇಕು ಅಂತ, ಆ ರೀತಿ ಮಾಡ್ಕೋಬೋದು. ಫಸ್ಟ್ ಹೇಗೆ ಮೈಂಡ್ಸೆಟ್ ಚೇಂಜ್ ಮಾಡ್ಕೋಬೇಕು ಅಂದರೆ, ನಿಮಗೆ ಒಂದು ಸೆಲ್ಫ್ ಡೌಟ್ ಅನ್ನೋದು ಬೇಡ. ಐ ಕ್ಯಾನ್ ಡೂ ಇಟ್ ಅನ್ನೋ ಒಂದು ಮೈಂಡ್ಸೆಟ್ನ ಇಟ್ಕೊಂಬಿಡಿ. ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ. ಎಕ್ಸಾಂಪಲ್ ಹೇಳ್ತಾ ಇರೋದು, ಒಂದು ಹೌಸ್ ವೈಫ್ಗೆ, ಒಂದು ವರ್ಕಿಂಗ್ ವುಮೆನ್ಗೆ ಆಗಿರಲಿ, ನನ್ನ ಕೈಯಲ್ಲಿ ಆಗುತ್ತಾ ಮಾಡೋಕ್ಕೆ, ನನ್ನ ಕೈಯಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತಾ, ಮಕ್ಳಿಗೆ ಓದ್ಸೋಕ್ಕಾಗುತ್ತಾ, ಮನೆ ಮ್ಯಾನೇಜ್ ಮಾಡ್ಕೊಳಕ್ಕಾಗುತ್ತಾ, ಎಷ್ಟೊಂದು ಸೆಕ್ಟರ್ಸ್ ಅಪ್ಪ. ನಾನು ಸುಮ್ಮನೆ ಹಂಗೆ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ರೆ ಎಷ್ಟೊಂದು ಸೆಕ್ಟರ್ಸ್ ಇರುತ್ತೆ. ಸೊ ನನ್ನ ಕೈಯಲ್ಲಿ ಆಗುತ್ತೆ ಅಂತ ನೀವೇ ಒಂದು ಐ ಕ್ಯಾನ್ ಡೂ ಇಟ್ ಅಂತ ಪಾಸಿಟಿವ್ ಅಫರ್ಮೇಷನ್ಸ್ ಕೊಡೋದು ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಒಂದು ಕಡಾಯಿ, ಒಂದು ಬೇಸನ್ ಥರ ತೊಗೊಂಡಿದ್ದೀನಿ. ಮುದ್ದೆ ಮಿಕ್ಕಿರುತ್ತಲ್ಲ, ಅದೊಂದು 2-3 ಸೆಕೆಂಡ್ ಅಷ್ಟೇ, ಸಾಫ್ಟ್ ಇರುತ್ತೆ ಅಲ್ವಾ ಮುದ್ದೆ, ಅದನ್ನು ಈ ಥರ ಕಿವುಚ್ಕೋಬೇಕು. ಆಮೇಲೆ ಒಣ ಹಿಟ್ಟು ಏನಿರುತ್ತಲ್ಲ ಅದನ್ನು ಹಾಕಿ ಆ ಮುದ್ದೆ ಜೊತೆ ಮಿಕ್ಸ್ ಮಾಡ್ತಾ ಇರಬೇಕು. ಫಸ್ಟು ಒಣ ಹಿಟ್ಟು ಹಾಕೋಕ್ಕಿಂತ ಮೊದಲು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಏನೂ ಕಷ್ಟ ಆಗುತ್ತೆ ಆ ಥರ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್. ಈಗ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಖಾರ ತಿನ್ನಲ್ಲ ಚಿಕ್ಕವಳು. ನನ್ನ ಸಜೆಷನ್ ಏನು ಅಂದರೆ, ನಿಮ್ಮ ಮನೇಲಿ ಚಿಕ್ಕ ಜಾರಿದೆ ಅಂದರೆ ಅದರಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಇಷ್ಟನ್ನು ಬ್ಲೆಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ತುರಿದಿರೋಂಥ ಕ್ಯಾರೆಟ್ ಹಾಕ್ಕೋಬೋದು, ಸೋರೆಕಾಯಿ ಹಾಕ್ಕೋಬೋದು. ಈ ಥರದ್ದೆಲ್ಲ ನೀವು ತರಕಾರಿಗಳನ್ನ, ಸ್ವಲ್ಪ ಕ್ಯಾಬೇಜ್ ಹಾಕ್ಕೋಬೋದು, ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನಾನು ಬರೀ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನೀವು ಮನೇಲಿ ಖಾರ, ದೊಡ್ಡವರಿದ್ದಾರೆ ಖಾರ ತಿಂತಾರೆ ಅಂದರೆ ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಪೇಸ್ಟ್ ಮಾಡಿ ಹಾಕಿ, ಈರುಳ್ಳಿ ಕ್ಯಾರೆಟ್ನ ತುರಿದು ಹಾಕಿ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಉಪ್ಪು, ಇದಿಷ್ಟನ್ನು ಹಾಕಿ ಈ ಒಣ ಮಿಶ್ರಣನ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನನಗೆ ಅಷ್ಟೇ ಸಾಕು ಅಂತ ಅನಿಸ್ತು. ನಮ್ಮ ಮನೇಲಿ ಗೊತ್ತು, ನಮ್ಮಿಬ್ಬರು ಮಕ್ಕಳಿಗೂ ಇದು ಹಿಟ್ ರೆಸಿಪಿ. ಅವರಿಗೆ ಸಿಕ್ಕಾಪಟ್ಟೆ ಇಷ್ಟ ರಾಗಿ ರೊಟ್ಟಿ ಅಂದರೆ. ನಾನು ಇದು 3ನೇ ಸತಿ ಮಾಡ್ತಾ ಇರೋದು ಈ ರೀತಿ. ನಾನು ಎಷ್ಟೋ ಸತಿ ಅಂದ್ಕೊಂಡೆ ವೀಡಿಯೋದಲ್ಲಿ ತೋರಿಸೋಣ ಅಂತ, ಅಯ್ಯೋ ಆಗೆಲ್ಲ ಮೂಡೇ ಇರ್ತಿರ್ಲಿಲ್ಲ. ಆಮೇಲೆ ಬೇಗ ಒಂದು 4 ರೊಟ್ಟಿ ಅಷ್ಟೇ ಮಾಡ್ತಾ ಇರೋದು. ಸ್ವಲ್ಪ ಮುದ್ದೆ ಮಿಕ್ಕೋಗ್ತಿತ್ತು, ಒಂದು 4 ರೊಟ್ಟಿ ಮಾಡಿಬಿಡ್ತಿದ್ನಲ್ಲ, ಅದನ್ನೇನು ಮಾಡ್ಕೊಳ್ಳೋದು ಅನ್ಕೋತಾ ಇದ್ದೆ. ಇವತ್ತು ಮಾತ್ರ ಹಸ್ಬೆಂಡು ಇದ್ದರು, ಎಲ್ಲರೂ ಒಳ್ಳೆ ಹಸಿರು ಕೊಟ್ಟಿದ್ದರು. ಸೊ ಸ್ವಲ್ಪ ಜಾಸ್ತಿ ತಿಂತಾರೆ ಅಂತ ಗೊತ್ತಿತ್ತು. ಸೊ ಅದಕ್ಕೆ ಜಾಸ್ತಿನೇ ಹಿಟ್ಟು ಹಾಕಿ ಚೆನ್ನಾಗಿ ಮಾಡಿದೆ ಆಯಿತಾ. ಎಷ್ಟು ಸಾಫ್ಟಾಗಿ ಬರುತ್ತೆ, ಎಷ್ಟು ಥಿನ್ನಾಗಿ, ತೆಳುವಾಗೂ ಮಾಡ್ಕೊಬೋದು. ಎಷ್ಟನ್ನ ತೆಳುವಾಗಿ ಮಾಡ್ಕೊಬೋದು, ಕಿತ್ತೋಗಲ್ಲ, ಅದೆಲ್ಲ ಸಖತ್ತಾಗಿರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಧಾರಾಳವಾಗಿ ಹಾಕಿ, ಉಪ್ಪು ನೋಡ್ಕೊಳ್ಳಿ, ಒಂದು 3/4 ಟೀ ಸ್ಪೂನಷ್ಟು ಹಾಕಿದ್ದೀನಿ. ನಿಮಗೊಂದು ಅಳತೆ ಗೊತ್ತಾಗುತ್ತಲ್ವ, ಒಂದು ಗೋಧಿ ಹಿಟ್ಟಿಗೆ ಎಲ್ಲ ಕಲಿಸ್ಬೇಕಾದ್ರೆ ಒಂದು ಅಳತೆ ಗೊತ್ತಿರುತ್ತಲ್ಲ, ಆ ರೀತಿ ಹಾಕ್ಕೊಳ್ಳಿ. ನೆಕ್ಸ್ಟ್ ತಣ್ಣಗಿರೋ ನೀರೇನೆ, ನಾರ್ಮಲ್ ನೀರು, ಬಿಸಿ ನೀರೇನಲ್ಲ, ನಾರ್ಮಲ್ ನೀರೇ ಹಾಕಿ ಈ ಥರ ನಾದ್ಕೊಂಡು ರೊಟ್ಟಿ ಹದಕ್ಕೆ, ಒಂದು ಹಿಟ್ಟಿನ ಹದಕ್ಕೆ ಕಲಗಿಸ್ಕೊಳ್ಳೋವಂಥದ್ದು ಅಷ್ಟೇ. ಆಮೇಲೆ ತಟ್ಟಿ ಸುಡುವಂಥದ್ದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾನು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಆಮೇಲೆ ಸುಡೋಬೇಕಾದ್ರೆ ಯಾವ ರೀತಿ ತುಪ್ಪ ಹಾಕ್ಕೋಬೇಕು, ಪ್ರತಿಯೊಂದೂ ಅಷ್ಟೇ. ನಾನು ಲೇಟಾಗಿ ಆಗುತ್ತೆ ಆ ಥರ ಎಲ್ಲ ಏನೂ ಇಲ್ಲ, ಬೇಗನೆ ಆಗೋಗುತ್ತೆ. ನಾನು ಆಲ್ಮೋಸ್ಟ್ ಇಷ್ಟರಲ್ಲಿ ಒಂದು 18 ಮಾಡಿದ್ನ ಅಂತ, 17 ಅಷ್ಟು ಮಾಡಿದ್ದೆ. ಏನೋ ಡ್ರೈ ಆಗಿಬಿಡುತ್ತೆ ಆ ಥರ ಎಲ್ಲ ಏನೂ ಇಲ್ಲ. ಈ ರೀತಿ ಒಬ್ಬಟ್ಟಿನ ಕವರ್ ಇದ್ದರೆ ಬೆಸ್ಟ್. ಈ ಥರ ಒಂದು ತೊಗೊಂಡಿದ್ದೆ, ಬೇಗ ಆಗೋಗುತ್ತೆ. ಆಮೇಲೆ ತವ ಮೇಲೆ ಡೈರೆಕ್ಟಾಗಿ ಹಾಕಿ ಸುಡುವಂಥದ್ದು. ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಷ್ಟಿಷ್ಟು ರಾಗಿ ಪೇಡ ಥರ ಮಾಡಿಕೊಂಡು ತಟ್ಟುವಂಥದ್ದು ಮುಂದೆ ತೋರಿಸ್ತೀನಿ ಆಯಿತಾ. ನಾನು ಹಿಂಗೆ ತಟ್ತಾಯಿದ್ದೆ. ಆಮೇಲೆ ಲೇಟಾಗುತ್ತೆ ಅಂತ ಹಸ್ಬೆಂಡ್ ಬಂದು ಹೆಲ್ಪ್ ಮಾಡಿದ್ರು, ಫ್ರೀ ಆಗಿದ್ದರು ಪಾಪ, ತುಂಬ ಹೆಲ್ಪ್ ಮಾಡಿದ್ರು. ಆಮೇಲೆ ನಾನು ಮಧ್ಯದಲ್ಲಿ ಹಾಗೆ ತಟ್ತಾ ಏನೋ ಕೆಲಸ ಇದೆ ಅಂತ ಹೋದೆ. ನಾನು ಬರೋಷ್ಟರಲ್ಲಿ ಅವರೇ ಸುಟ್ಬಿಟ್ಟಿದ್ದಾರೆ. ಯಾವ ರೀತಿ ಅಂದರೆ, ಅವ್ರದ್ದು ಗಂಡಸರದ್ದು ಹೆಂಗೆ ಅಂದರೆ ಮೈಂಡ್ಸೆಟ್,
ಯಾವ್ದಾರೋ ಒಂದು ಇನೋವೇಟಿವ್ ಮೆಥಡ್, ಬೇರೆ ಮೆಥಡ್ನ ಕಂಡುಹಿಡ್ಕೊಂಡ್ಬಿಡ್ತಾರೆ ಲಟ್ಸೋಕ್ಕೆ ಎಲ್ಲನೂ. ಅವರು ಲಟ್ಟಣಿಗೆ ತಗೊಂಡು ಲಟ್ಟಿಸ್ತಾಯಿದ್ರು. ಅದು ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಬಂತು. ಮುಂದೆ ತೋರಿಸ್ತೀನಿ. ಒಂದು 15-20 ಸೆಕೆಂಡ್ ಹಾಗೇ ನೀವು ಸುಡ್ತಾ ಇರಿ, ಬರ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಹೋದೆ. ಏನೋ ಚಿನ್ನಿನೋ ನಾನೋ ಕರಿತಾ ಇದ್ಲು, ಈ ಥರ ಹೋದೆ. ಬರೋ ಅಷ್ಟೊತ್ತಿಗೆ ಅವ್ರು ಲಟ್ಟಣಿಗೆ ತಗೊಂಡು ಲಟ್ಟಿಸಿ ಎಷ್ಟು ನೀಟಾಗಿ ಮಾಡಿದ್ರು ಅಂದರೆ, ನಾನು ಹೇಳಿದ್ನಲ್ಲ ಅವರಿಗೆ ಏನಾದ್ರು ಮಾಡಿದ್ರು ನೀಟಾಗಿ ಮಾಡಬೇಕು. ಅದು ನೋಡಿ ಮುಂದೆ ತೋರಿಸ್ತೀನಿ. ಲಟ್ಟಿಸೋದನ್ನು ಅಷ್ಟು ನೀಟಾಗಿ ಲಟ್ಟಿಸಿದ್ದಾರೆ. ಅದು ಇನ್ಫ್ಯಾಕ್ಟ್ ಚೆನ್ನಾಗೇ ಬಂತು. ಸೊ ಈ ರೀತಿ ತುಪ್ಪ ನಾನು ಸ್ಟಾರ್ಟಿಂಗಲ್ಲಿ ಏನಕ್ಕೆ ಹಾಕೋದು, ತುಪ್ಪ ಎಲ್ಲ ಹೆವಿ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಲಾಸ್ಟಲ್ಲಿ ಹೋಗ್ತಾ ತುಪ್ಪ ಹಾಕಿ ಸುಡ್ತಾಯಿದ್ದೆ. ಅದು ಟೇಸ್ಟ್ ಇನ್ನೂ ಚೆನ್ನಾಗಿ ಬಂತು. ನೀವು ಆಮೇಲೆ ನಾನು ಅದು ತಟ್ಟೋಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಿದ್ನಲ್ಲ, ಈ ಸ್ಟೇಜಲ್ಲಿ ಎಣ್ಣೆ ಬೇಡ ಅಂತ ಅಂದ್ಕೊಂಡೆ. ಹಾಗೂ ಮಾಡ್ಬೋದು. ನಾನು ಎಣ್ಣೆ ಇಲ್ಲದೇ ಹಾಕ್ಕೊಂಡು ತಿಂತಿದ್ದು ಚೆನ್ನಾಗಿರುತ್ತೆ. ಚಟ್ನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಕಡಲೆ ಬೀಜ ಚಟ್ನಿ ಅಥವಾ ಕಾಯಿ ಚಟ್ನಿಗೂ ಇನ್ನೂ ಚೆನ್ನಾಗಿರುತ್ತೆ. ಚಟ್ನಿ ಚೆನ್ನಾಗಿದೆ, ತಿನ್ಕೊಂಬಿಡ್ಬೋದು. ಎಣ್ಣೆ ಬೇಕು, ತುಪ್ಪ ಬೇಕು ಅಂತ ಏನಿಲ್ಲ. ಈ ರೀತಿ ಸ್ವಲ್ಪ ಮೀಡಿಯಮ್ಮು, ಹೈ ಫ್ಲೇಮ್ ಆ ಥರ ಚೇಂಜ್ ಮಾಡಿಕೊಂಡು ಸುಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನಾನು ಹೇಳಿರೋ ಮೆಥಡಲ್ಲೇ ಮಾಡಿ. ನಾನು ಹೇಳಿದ್ನಲ್ಲ, ಮುದ್ದೆ ಮಿಕ್ಕಿಲ್ಲ ಅಂದರೆ ಸ್ವಲ್ಪ ಗಂಜಿ ಥರ ಮಾಡಿಕೊಂಡು ಹಿಟ್ಟಿಗೆ ಹಾಕ್ಕೊಂಡು ಇನ್ನು ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಟಾಪಿಕ್ ಬಗ್ಗೆ ಬರೋಣ. ನೆಕ್ಸ್ಟ್, ಏನಾದ್ರು ತಪ್ಪು ಮಾಡ್ತೀರಾ ಅಂದರೆ ನಿಮ್ಮ ಮೈಂಡ್ಸೆಟ್ ಹೆಂಗಿರಬೇಕು ಅಂದರೆ, ಅಯ್ಯೋ ನಾನು ತಪ್ಪು ಮಾಡಿದೆ, ನಾನು ಫೇಲ್ ಹೋಗ್ತೀನಿ ಲೈಫಲ್ಲಿ, ಇದು ನನ್ನ ಫೇಲ್ಯೂರು, ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ ಥಿಂಕ್ ಮಾಡೋ ಬದಲು ಮಿಸ್ಟೇಕ್ ಮಾಡೋದು ನಮ್ಮ ಗ್ರೋತ್ಗೋಸ್ಕರ. ಅಂದರೆ ಒಂದು ಸೇಯಿಂಗ್ ಇದೆ, ನಾವು ಏನೋ ಒಂದು ತಪ್ಪು ಮಾಡ್ತಾಯಿದ್ದೀವಿ ಲೈಫಲ್ಲಿ, ಫೇಲ್ ಆಗ್ತಾಯಿದ್ದೀವಿ ಅಂದರೆ ನಾವು ಏನೋ ಒಂದು ಟ್ರೈ ಮಾಡ್ತಾಯಿದ್ದೀವಿ ಅಂತ. ಏನೂ ಮಾಡ್ತಿಲ್ಲ ಅಂದರೆ ಫೇಲೂ ಇಲ್ಲ, ಪಾಸು ಇಲ್ಲ. ಸೊ ಏನು ಗ್ರೋತು ಅಂತಲೂ ಇರಲ್ಲ. ಸೊ ನಮ್ಮ ಮೈಂಡ್ಸೆಟ್ಟು ಏನೋ ನಮ್ಮಿಂದ ಮಿಸ್ಟೇಕ್ ಆಗಿದೆ ಅಂದರೆ ತುಂಬ ಕುಗ್ಗೋಗದೆ, ಅಯ್ಯೋ ನಾನು ಮಾಡಿದೆ ಅಂತ ಕೊರಗ್ದೇನೆ, ಇಟ್ ಈಸ್ ಅ ಪಾರ್ಟ್ ಆಫ್ ಲೈಫು. ಇದು ನನ್ನ ಗ್ರೋತ್ನ ಸ್ಟೆಪ್ಪಿಂಗ್ ಸ್ಟೋನು ಅಂತ ಅಂದ್ಕೋಬೇಕು. ನೆಕ್ಸ್ಟ್, ಯಾವಾಗಲೂ ಪ್ರೋಗ್ರೆಸ್ ಜೊತೆ ನಮ್ಮ ಕಂಪ್ಯಾರಿಷನ್ಸ್ ಇರಬೇಕು, ಬೇರೆಯವ್ರ ಜೊತೆ ಎಲ್ಲ. ಅಂದರೆ ನಾನು ಯಾವಾಗಲೂ ನನ್ನ ಜೊತೆ ನನ್ನ ಮೈಂಡ್ಸೆಟ್ ಹೆಂಗೆ ಬಂದಂದರೆ, ನಿನ್ನೆಗಿಂತ ನಾನು ಹೆಂಗೆ ಇಂಪ್ರೂವ್ ಆಗಿದ್ದೀನಿ. ನಿನ್ನೆವರೆಗೂ ಜಸ್ಟ್ ಒಂದು 20 ನಿಮಿಷ ವಾಕ್ ಮಾಡ್ತಾಯಿದ್ದೆ, ಕೆಲವು ಸತಿ ಏನೂ ಮಾಡ್ತಾಯಿಲ್ಲ, ಕೆಲವು ಸತಿ ನನಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತದೆ. ನಿನ್ನೆಗಿಂತ ನಾನು ಇವತ್ತು ಹೇಗೆ ಇಂಪ್ರೂವ್ ಆಗಿದ್ದೀನಿ, ಹೇಗೆ ನನ್ನ ಏನದು ಕೆಲಸಗಳನ್ನ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀನಿ, ನಿನ್ನೆಗಿಂತ ಎಷ್ಟು ತರಕಾರಿಗಳನ್ನ ಜಾಸ್ತಿ ಉಪಯೋಗಿಸ್ತೀನಿ, ಚಿಕ್ಕ ಪುಟ್ಟ ನಿನ್ನೆಗಿಂತ ಎಷ್ಟು ಕ್ಲೀನ್ ಮಾಡಿದ್ದೀನಿ, ಮೊನ್ನೆಗಿಂತ ನಾನು ಹೇಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ನನ್ನ ಪೇಷನ್ಸ್ ಲೆವೆಲ್ ಎಷ್ಟಿದೆ. ತಿದ್ಕೋಬೇಕು ಅಂದರೆ ಎಷ್ಟೊಂದು ಸೆಕ್ಟರ್ಸ್ ಇರುತ್ತೆ. ಅದಕ್ಕೆ ಕಂಪ್ಯಾರಿಷನ್ಸ್ ಅನ್ನೋದು ನನ್ನ ಜೊತೆ ನನ್ನದೇ ಕಾಂಪಿಟೇಷನ್ನು. ನಿನ್ನೆಗಿಂತ ನಾನು ಎಷ್ಟು ಇಂಪ್ರೂವ್ ಆಗಿದ್ದೀನಿ, 1% ಅಲ್ಲ, 0.1% ಇಂಪ್ರೂವ್ಮೆಂಟ್ ಈಸ್ ಆಲ್ಸೋ ಇಂಪ್ರೂವ್ಮೆಂಟ್ ಅಲ್ವಾ. ಡೈಲಿ 0.1% ಅಲ್ಲ, 0.01% ಇಂಪ್ರೂವ್ ಆದ್ರೂ ಎಷ್ಟೋ ದಿನಗಳ ನಂತರ ನೀವು ಯೋಚನೆ ಮಾಡಿ ನಾವು ಎಷ್ಟು ಇಂಪ್ರೂವ್ ಆಗಿರ್ತೀವಿ ಅಂತ. ಸೊ ಆ ಥರನೇ ಥಿಂಕ್ ಮಾಡ್ಕೋಬೇಕು. ಕಂಪ್ಯಾರಿಸನ್ ಅನ್ನೋದು ನಮ್ಮ ಜೊತೆ ನಾವು, ನಮ್ಮ ಪ್ರೋಗ್ರೆಸ್ ಜೊತೆ ನಾವು, ಬೇರೆಯವ್ರ ಜೊತೆ ಅಲ್ಲ. ನೆಕ್ಸ್ಟ್ ಮೈಂಡ್ಸೆಟ್ ಬಂದು ಎಲ್ಲ ಎಫರ್ಟು ಮ್ಯಾಟ್ರ್ ಆಗುತ್ತೆ. ಮಾರ್ನಿಂಗ್ ಈಗ ಒಂದೊಂದು ಚಿಕ್ಕದೂ ನಾವೇನು ಅಂದ್ಕೊಳ್ಳೋದು, ನನಗೆ ಏನಕ್ಕೆ ಕಷ್ಟ ಅಂತ ಅಂದ್ಕೊಳಕ್ಕೆ ಹೋಗ್ಬಾರ್ದು. ಬೆಳಗ್ಗೆ ಎದ್ದೇಳೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು, ಅದು ಈ ಚಳಿಗಾಲದಲ್ಲಿ. ಆ ಸಣ್ಣ ಎಫರ್ಟು, ಅದು ದೊಡ್ಡ ಎಫರ್ಟೇ, ಬಟ್ ಆ ಸಣ್ಣ ಮೈಂಡ್ಸೆಟ್ ಚೇಂಜ್ ಇರುತ್ತಲ್ವ. ಸೊ ಆ ಥರ ಒಂದು ಚಿಕ್ಕ ಎಫರ್ಟು ನಮ್ಮ ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ. ಚಿಕ್ಕ ಎಫರ್ಟೇ. ಬೆಳಗ್ಗೆ ಬೇಗ ಎದ್ದೋದ್ರಿಂದ ನನ್ನ ಮೈಂಡ್ಸೆಟ್ಟು, ನನ್ನ ಥಿಂಕಿಂಗು, ನನ್ನ ಬಿಹೇವಿಯರ್ ಇರ್ಬೋದು, ನನ್ನ ಟೆನ್ಷನು, ನನ್ನ ಸ್ಟ್ರೆಸ್ಸು, ನನ್ನ ಮ್ಯಾನೇಜಿಂಗ್ ಲೆವೆಲ್ಲು, ಬ್ಯಾಲೆನ್ಸಿಂಗ್ ಲೆವೆಲ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಒಂದು ಚಿಕ್ಕ ಆ್ಯಕ್ಷನ್ನು, ಒಂದು ಚಿಕ್ಕ ಎಫರ್ಟು. ಸೊ ಆ ಮೈಂಡ್ಸೆಟ್ ಇರಬೇಕು ನನಗೆ. ಸೊ ನಾನು ಈ ಎಫರ್ಟ್ನ ಹಾಕಲೇಬೇಕು ಅಂತ. ನೆಕ್ಸ್ಟ್, ತುಂಬ ಮೈಂಡ್ಸೆಟ್ ಏನು ಚೇಂಜ್ ಮಾಡ್ಕೋಬೇಕು ಅಂದರೆ, ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡ್ಕೋಬೇಡಿ, ತುಂಬ ಖುಷಿಯಾಗಿರ್ತೀರ. ಯಾರಿಂದನೂ ನಿಮ್ಮಿಂದ ಏನಾದ್ರು ಚೇಂಜ್ ಮಾಡೋಕ್ಕಾಗತ್ತಾ, ಮಾಡೋಕ್ಕೆ ಅಂದರೆ ಬೇರೋ ಪರ್ಸನಿಂದ ಈ ಥರ ಇರಬೇಕಿತ್ತವರು, ಈ ಥರ ನನಗೆ ಕೇಳಬೇಕು, ಈ ಥರ ನನ್ನ ಹತ್ರ ನಡ್ಕೋಬೇಕು, ಈ ಥರ ನನಗೆ ಹೆಲ್ಪ್ ಮಾಡಬೇಕು, ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಆ ಮೈಂಡ್ಸೆಟ್ ಇಟ್ಕೊಂಡ್ರೆ ತುಂಬ ಖುಷಿಯಾಗಿರ್ತೀರಿ. ನೆಕ್ಸ್ಟು, ಎಷ್ಟೊಂದು ಸತಿ ನಮಗೆ ಒಬ್ರು ಏನೋ ನಮಗೆ ನೋವು ಮಾಡಿರ್ತಾರೆ, ತುಂಬ ಒಳ್ಳೆಯವರೇ, ಸುಮಾರು ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ರಿಲೇಟಿವ್ಸು, ಫ್ರೆಂಡ್ಸು, ಎಷ್ಟೋ ರೀತಿಲಿ ನಮ್ಗೆ ಒಳ್ಳೆಯದೇ ಬಯಸ್ತಾ ಇರ್ತಾರೆ, ಒಳ್ಳೆಯವ್ರು ಇರ್ತಾರೆ, ಆಯಿತಾ. ಕೆಲವು ಸತಿ ಚಿಕ್ಕ ಪುಟ್ಟ ಮಾತುಗಳಿಂದ ನಮಗೆ ತುಂಬ ಬೇಜಾರಾಗೋಗುತ್ತೆ. ಅಯ್ಯೋ ನನಗೆ ಆ ಥರ ಅಂದರು, ನಮಗೆ ಗೊತ್ತವರು, ನಮ್ಮ ಕ್ಲೋಸ್ಡ್ ಒನ್ಸು ಯಾರೇ ಇರ್ಬೋದು, ಹಸ್ಬೆಂಡು, ಅತ್ತೆ, ಅಪ್ಪ, ಅಮ್ಮ, ಅಕ್ಕಂದರು, ರಿಲೇಟಿವ್ಸು, ಫ್ರೆಂಡ್ಸ್ ಯಾರೇ ಆಗಿರ್ಬೋದು, ನಮಗೆ ಹಿತೈಷಿಗಳು ಅಂತ ಗೊತ್ತು. ಆದರೆ ಒಂದು ಮಾತನ್ನು ಇಟ್ಕೊಂಡು ಅವ್ರ ಜೊತೆ ರಿಲೇಷನ್ ಕಟ್ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತೀವಿ. ಒಂದು ಸತಿ ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ಹೇಗೆ ಅಂದರೆ ಅವ್ರ ಪೊಸಿಷನಲ್ಲಿ ಇದ್ದು ನೋಡಿ,
ಆಯಿತಾ. ಅವ್ರ ಜಾಗದಲ್ಲಿ ಇದ್ದಿದ್ರೆ ಅವ್ರು ಮಾಡಿದ್ದು ಕರೆಕ್ಟಾ ರಾಂಗಾ ಅಷ್ಟೇ. ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಕೆಲವು ಸತಿ ಈಗ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತಿರುತ್ತೆ, ರೇಗೋದುಂಟು, ಏನೋ ಟೆನ್ಷನಲ್ಲಿ ಏನೋ ರೇಗಿರ್ತಾರೆ. ಅಯ್ಯೋ ಆ ಟೆನ್ಷನಲ್ಲಿ ಅವ್ರು ರೇಗಿದ್ರಲ್ವಾ, ನನ್ನ ಮೇಲೆ ಅಷ್ಟು ಕೋಪ ಇಲ್ಲ, ಆ ಥರ ಅವ್ರು ಅಂದರೆ ಪುಟ್ ಯುವರ್ ಸೆಲ್ಫ್ ಇನ್ ದೇರ್ ಶೂಸ್ ಅಂತ ಹೇಳ್ತಾರೆ. ಅಂದರೆ ಅವ್ರ ಜಾಗದಲ್ಲಿ ನಿಂತು ನೋಡಿ ಎಷ್ಟೋ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಬಂದು ಲೈಫಲ್ಲಿ ಎಂಥ ಮೈಂಡ್ಸೆಟ್ ಇರಬೇಕು ಅಂದರೆ ಮೋಟಿವೇಶನ್ ಬೇಡ ನಿಮಗೆ. ಯಾರ್ದೋ ವೀಡಿಯೋ ನೋಡೋದ್ರಿಂದ, ಯಾರ್ದೋ ಸ್ಟೇಟಸ್ ನೋಡೋದ್ರಿಂದ, ಯಾವುದೋ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದ್ರಿಂದ ಮೋಟಿವೇಶನ್ ಬರುತ್ತೆ. ಬಟ್ ಲೈಫಲ್ಲಿ ನಮ್ಮ ಮೈಂಡ್ಸೆಟ್ ಹೆಂಗಿರಬೇಕು ಅಂದರೆ ಡಿಸಿಪ್ಲೀನ್ ಅನ್ನೋದು ಇರಬೇಕು. ನಾನು ಹೀಗೆ ಮಾಡಬೇಕು, ಈ ಥರನೇ ಇರಬೇಕು, ಈ ಥರನೇ ನಡ್ಕೋಬೇಕು ಅಂತ ಡಿಸಿಪ್ಲೀನ್ ಇದ್ದರೆ ಯಾವ ಮೋಟಿವೇಶನ್ನು ಬೇಡ. ನೆಕ್ಸ್ಟ್ ಬಂದು ಎಷ್ಟು ಪೇಷನ್ಸಿಂದ ಇರ್ತೀರೋ ಅಷ್ಟು ಒಳ್ಳೆಯದು. ಬಿ ಪೇಷಂಟ್ ಟು ಯುವರ್ ಸೆಲ್ಫ್, ಬೇರೆಯವ್ರಿಗೋಸ್ಕರ ಅಲ್ಲ, ಪೇಷನ್ಸಿಂದನೇ ಇರಿ. ಏನಾದರೂ ಕೆಲಸ ಮಾಡ್ತೀರಾ ಅಂದರೆ ಆರಾಮಾಗಿ ಮಾಡಿ. ಏನಾದರೂ ಕೆರಿಯರ್ ಪ್ರಿಪೇರ್ ಆಗ್ತಿದ್ದೀರಾ, ಯಾರಾದರೂ ಪರ್ಸನ್ನ ಹ್ಯಾಂಡಲ್ ಮಾಡ್ತಾಯಿದ್ದೀರಾ, ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಾಯಿದ್ದೀರಾ, ಟಫ್ ಟೈಮ್ ಇದೆ, ಪೇಷನ್ಸಿಂದನೇ ಹ್ಯಾಂಡಲ್ ಮಾಡಿ. ನೆಕ್ಸ್ಟ್ ಯಾವುದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂದರೆ ನಮ್ಮ ಮೈಂಡ್ಸೆಟ್ ಹೆಂಗಿರಬೇಕು ಅಂದರೆ ಯಾವ ಸಿಚುವೇಶನ್ನ ಕಂಟ್ರೋಲ್ ಮಾಡ್ಬೋದು ಅಂಥ ಸಿಚುವೇಶನ್ ಬಗ್ಗೆ ಮಾತ್ರನೇ ಫೋಕಸ್ ಮಾಡಬೇಕು. ಯಾವುದು ನಿಮ್ಮ ಕೈಯಲ್ಲಿಲ್ಲ, ನೀವು ಚೇಂಜ್ ಮಾಡೋಕ್ಕಾಗಲ್ಲ ಅಂಥದ್ರ ಬಗ್ಗೆ ಏನು ನಮ್ಮ ಮೈಂಡ್ಸೆಟ್ ಇರಬೇಕು ಅಂದರೆ ನಾವು ಆ ಸಿಚುವೇಶನ್ಗೆ ಹೆಂಗೆ ಚೇಂಜ್ ಆಗಬೇಕು, ನಾವು ಚೇಂಜ್ ಆಗಬೇಕು. ಆ ಸಿಚುವೇಶನ್ ಅಂತೂ ಚೇಂಜ್ ಆಗಲ್ಲ, ಆ ಪರ್ಸನ್ ಚೇಂಜ್ ಆಗಲ್ಲ, ಅಂದರೆ ನಾವು ಹೆಂಗೆ ಚೇಂಜ್ ಮಾಡಬೇಕು ಅಂತ ಇರಬೇಕು. ನೆಕ್ಸ್ಟ್ ನಮ್ಮ ಮೈಂಡ್ಸೆಟ್ ಹೆಂಗೆ ಅಂದರೆ ಯಾವಾಗಲೂ ಪರ್ಫೆಕ್ಷನ್ ಹಿಂದೆ ಹೋಗಬೇಡಿ, ಕನ್ಸಿಸ್ಟೆನ್ಸಿ ಇರಲಿ. ನಾನೀಗ ಹೇಳಲ್ಲ, ನಾನೀಗ ವಾಕಿಂಗ್ ಮಾಡಿದೆ, ಒಂದು 10,300 ಸ್ಟೆಪ್ಸ್ ಮಾಡಿದೆ, ಅದು ಪರ್ಫೆಕ್ಟ್ ಅಲ್ಲ. ಆ್ಯಕ್ಚುಲಿ 1.5 ಗಂಟೆ ಟೈಮ್ 2 ಗಂಟೆ ಟೈಮ್ ವಾಕಿಂಗ್ ಮಾಡಬೇಕು ಕರೆಕ್ಟಾಗಿ ನೋಡಿದ್ರೆ. ನನಗದು ಪರ್ಫೆಕ್ಷನ್ ಅಲ್ಲ. ನಂದೇನು ತಲೆಯಲ್ಲಿ ಮೈಂಡ್ಸೆಟ್ ಇರೋದು ಕನ್ಸಿಸ್ಟೆನ್ಸಿ. ಡೈಲಿ ಮಾಡಬೇಕು. ಡೈಲಿ 1/4 ಗಂಟೆ ಮಾಡ್ತೀನ, 10 ನಿಮಿಷ ಮಾಡ್ತೀನ, ಅರ್ಧ ಗಂಟೆ ಮಾಡ್ತೀನ, ನನ್ನ ಪ್ರಕಾರ ಏನು ಅಂದರೆ ಕನ್ಸಿಸ್ಟೆಂಟಾಗಿ ಚಿಕ್ಕ ಕೆಲಸ ಮಾಡ್ಕೊತ ಬಂದರೂ ಕೂಡ ಲೈಫಲ್ಲಿ ಒಂದು ದೊಡ್ಡ ಚೇಂಜ್ ಅನ್ನೋದು ಡೆಫಿನೆಟ್ಲಿ ಕಾಣ್ತೀರ. ನಮಗೆ ಕಾನ್ಫಿಡೆನ್ಸ್ ಬರೋದೇ ಪ್ರಾಕ್ಟೀಸಿಂದ. 2 ದಿನ ಮಾಡಿದ್ವಿ, 3ನೇ ದಿನ ಮಾಡಿಲ್ಲ, ಬರಲ್ಲ. ನಾವು ಏನೇ ಬೆಳಗ್ಗೆ ಎದ್ದೇಳೋದಿರ್ಬೋದು, ಕೆಲಸಗಳನ್ನ ಬ್ಯಾಲೆನ್ಸ್ ಮಾಡೋದಿರ್ಬೋದು, ಮೈಂಡ್ಸೆಟ್ ಇರ್ಬೋದು, ಪ್ರತಿಯೊಂದೂ ಕೂಡ ಪ್ರಾಕ್ಟೀಸಿಂದನೇ ಬರೋದು. ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಗೊತ್ತಾ. ನಿಜವಾಗ್ಲೂ ನಾನು ಸಿಂಪಲಾಗಿ ಹೇಳ್ತೀನಿ, ನಮ್ಮದು ಟೀಚಿಂಗ್ ಸ್ಟಾರ್ಟಿಂಗ್ ನಾನು ಫಸ್ಟ್ ಕ್ಲಾಸ್ ನೆನೆಸ್ಕೊಂಡ್ರೆ ಈಗಲೂ ಅಷ್ಟು ನನಗೆ ಭಯ ಇತ್ತು, ಹೆಂಗಪ್ಪ ಫೇಸ್ ಮಾಡೋದು ಅಂತ. ಈಗ ನೀವು ನಂಬಲ್ಲ, ಯಾರೇ ಹೈಯರ್ ಅಥಾರಿಟಿ ಬಂದು ನನ್ನ ಕ್ಲಾಸಲ್ಲಿ ಕೂತ್ಕೊಂಡ್ರು ಅಷ್ಟು ಕಾನ್ಫಿಡೆಂಟಿಂದ ಪಾಠ ಮಾಡ್ತೀನಿ. ನನಗೆ 1% ಭಯ ಇರಲ್ಲ. ನಾನು ಆ್ಯಂಕರಿಂಗ್ ಮಾಡ್ತೀನಿ, ಎಷ್ಟೇ 1000 ಜನ ಇದ್ದರೂ ಕೂಡ ನನಗೆ ಭಯನೇ ಇಲ್ಲ. ನನಗೆ ಸ್ಟೇಜ್ ಫಿಯರ್ ಅನ್ನೋದೇ ಇಲ್ಲ. ಸೊ ಅದೆಲ್ಲ ಏನರಿಂದ ಬರುತ್ತೆ ಅಂದರೆ ಪ್ರಾಕ್ಟೀಸ್. ನನಗೆ ನಾಲೆಜ್ ಇರಬೇಕು, ಕಂಟೆಂಟ್ ಕರೆಕ್ಟಾಗಿ ಗೊತ್ತಿದ್ದರೆ ಕಾನ್ಫಿಡೆನ್ಸ್ ಅನ್ನೋದು ಆಬ್ವಿಯಸ್ಲಿ ಬರುತ್ತೆ. ಸೊ ಅದೇ ರೀತಿ ನಾವು ಲೈಫ್ನ ಲೀಡ್ ಮಾಡಬೇಕು ಅಂದರೆ ಪೇಷನ್ಸಿಂದ ಇರೋದು, ಕನ್ಸಿಸ್ಟೆಂಟ್ ಆಗಿರೋದು, ಹೆಲ್ತ್ನ ಬಗ್ಗೆ ನೋಡ್ಕೊಳ್ಳೋದು, ಮಕ್ಕಳ ಬಗ್ಗೆ ನೋಡೋದು, ಎಲ್ಲ ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೇ ನಮಗೆ ಹೌದು ನಾನು ಕರೆಕ್ಟಾಗಿ ಲೈಫ್ನ ಲೀಡ್ ಮಾಡೋಕ್ಕೆ ಸಾಧ್ಯ ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಈಗ ನಾನು ಹೇಳಿದ್ನಲ್ಲ, ಒಂದು ಸೈಕಲ್ ಗ್ಯಾಪಲ್ಲಿ ಅಲ್ಲಿ ಹೋದೆ ಏನು ಮಾಡೋಕ್ಕೆ, ಬರೋಷ್ಟರೇ ಹಸ್ಬೆಂಡ್ ಈ ಥರ ಎಲ್ಲ ನನ್ನ ಟ್ರೈಪಾಡ್ನ ಆ ಕಡೆ ತಿರುಗಿಸ್ಕೊಂಡು ನಿಜ ನನಗೆ ಭಾರಿ ಖುಷಿಯಾಗುತ್ತೆ. ಎಷ್ಟು ನೀಟಾಗಿ ಮಾಡಿ ಅವ್ರು ನೋಡಿ, ಅವ್ರ ಕೈ ನೋಡಿ ಆಯಿತಾ, ಎಷ್ಟು ನೀಟಾಗಿ ಮಾಡ್ತಾ ಇರ್ತಾರೆ. ತುಂಬ ಕ್ಲೀನ್ ಅವರು, ತುಂಬ OCD ಪ್ರಾಬ್ಲಮ್ಮು, ಅಷ್ಟು ನೀಟಾಗಿರ್ತಾರೆ. ನೆಕ್ಸ್ಟ್ ಬಂದು ತಲೆಯಲ್ಲಿ ಏನು ಮೈಂಡ್ಸೆಟ್ ಇರಬೇಕು ಅಂದರೆ ಟೈಮ್ ವ್ಯಾಲ್ಯೂಯಬಲ್. ನಿಜ ಹೇಳ್ತೀನಲ್ಲ, 5 ಮಿನಿಟ್ಸೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ನೀವು ಎಂಟರ್ಟೈನ್ಮೆಂಟ್ ಮಾಡ್ಕೋಬೇಕಾ, ಒಂದು ಅರ್ಧ ಗಂಟೆ ಎತ್ತಿಟ್ಬಿಡಿ, ಬಿಟ್ಟರೆ ಅವರ್ಸ್ ಟುಗೆದರ್ ನಿಜವಾಗ್ಲೂ ವರ್ತಲ್ಲ ಗೊತ್ತಾ. ನಮ್ಮ ಲೈಫು ಈಗ ನಾನು ಹೇಳಲ್ಲ, ಒಂದು 45 ಕ್ರಾಸ್ ಆಗಿದೆ, ಒಂದು 50 ಹತ್ತತ್ರ ಹೋಗ್ತೀವಿ ಅಂದರೆ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಫಿಸಿಕಲ್ ಸ್ಟ್ರೆಂತೇ ಇರಲ್ಲ. ಅಷ್ಟರೊಳಗೆ ಏನಾದರೂ ಸಾಧಿಸಬೇಕು, ನಮ್ಮದು ಅಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ 50 ಒಳಗಡೆನೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಬಿಡಿ, ಟೈಮ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಏನಾದರೂ ಸಾಧಿಸಿ. ಅಥವಾ ನೀವು ಹೌಸ್ ವೈಫ್ ಆಗಿದ್ರೂ ಕೂಡ ಒಂದು ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಲೈಫ್ನ ನಡೆಸಿ ಆಯಿತಾ. ಅದೂ ಈಸಿ ಅಲ್ಲ. ಇನ್ನು ಮನೆ ಮೇಂಟೈನ್ ಮಾಡೋದು ಈಸಿನಾ, ಕ್ಲೀನ್ ಮಾಡೋದು ಈಸಿನಾ, ಅಡುಗೆ ಮಾಡೋದು ಈಸಿನಾ, ಅದು ಯಾವುದೂ ಈಸಿ ಇಲ್ಲ. ಅದನ್ನು ಬಿಟ್ಟು ಅದು ಏನೋ ಮೊಬೈಲ್ ಇಟ್ಕೊಂಡು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಯೂಸ್ ಆಗುವಂಥದ್ದು ಏನಾದ್ರು ಮಾಡಿ. ನಿಜವಾಗ್ಲೂ ಅಂದರೆ ನೋಡಲೇಬೇಡಿ ಅಂತ ಹೇಳಲ್ಲ, ಆ ಥರ ಎಲ್ಲ ಲೈಫ್ ಆಗಲ್ಲ ಬಿಡಿ ಈಗಿನ ಜನ್ರೇಷನಲ್ಲಿ. ಸೊ ಆ ರೀತಿ ಟೈಮು ತುಂಬ ಇಂಪಾರ್ಟೆಂಟು ಅನ್ನೋದನ್ನು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ನೀವು ಪಾಸಿಟಿವ್ ಆಗಿದ್ದರೆ ಪಾಸಿಟಿವಿಟಿ ಕ್ರಿಯೇಟ್ಸ್ ವಂಡರ್. ಏನೋ ಒಂದು ನೆಗೆಟಿವ್ ಸಿಚುವೇಶನ್ ಆದರೂ ಕೂಡ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡ್ಕೊಂಡು ಇದರಿಂದ ಈ ನೆಗೆಟಿವ್ ಸಿಚುವೇಶನ್ ನನಗೇನೋ ಪಾಠ ಕಲಿಸ್ತಾ ಇದೆ ಅಂತ ಥಿಂಕ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಅದರಿಂದ ಲೈಫು ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟ್ ನಿಮ್ಮನ್ನು ನೀವು ನಂಬಿ.
ಆಯಿತಾ. ಯಾವಾಗಲೂ ನೀವೇನು ಅಂದ್ಕೊಳ್ಬೇಕು ಅಂದರೆ ನನ್ನ ಲೈಫಲ್ಲಿ ಹ್ಯಾಪಿಯಾಗಿರಬೇಕು, ಸ್ಯಾಟಿಸ್ಫೈಡ್ ಆಗಿರಬೇಕು, ಪೀಸ್ಫುಲ್ ಆಗಿರಬೇಕು. ಆ ರೀತಿ ನೀವು ಮೈಂಡ್ಸೆಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಇದಕ್ಕೇ ಪ್ರಿಯಾರಿಟಿ ಕೊಡಬೇಕು ನೀವು. ಮೈಂಡ್ಸೆಟ್ ಹೆಂಗಿರಬೇಕು, ನಾನು ಸ್ಯಾಟಿಸ್ಫೈಡ್ ಲೈಫು ಅಂದರೆ ನೆಮ್ಮದಿಯಾಗಿರಬೇಕು ಅನ್ನೋ ಮೈಂಡ್ಸೆಟ್ ಇರಬೇಕು. ನೆಕ್ಸ್ಟ್ ಲೇಸಿನೆಸ್ನ ಕಂಪ್ಲೀಟಾಗಿ ತೆಗ್ದುಬಿಡಿ. ಗೆಟ್ ಸ್ಟಾರ್ಟೆಡ್ ಅಂದರೆ ಏನೋ ಒಂದು ಕೆಲಸ ಮಾಡಬೇಕಾ, ಎದ್ದು ಹೋಗಿ ಕೆಲಸ ಮಾಡ್ತಾಯಿರಿ ಅಷ್ಟೇ. ಸೊ ಆ ರೀತಿ ಮೈಂಡ್ಸೆಟ್ ಇಟ್ಕೊಳ್ಳಿ. ನೆಕ್ಸ್ಟ್ ಸ್ಟ್ರಾಂಗ್ ವಿಲ್ ಪವರ್ ಮೈಂಡ್ಸೆಟ್ ಇರಬೇಕು. ಏನೋ ಈಗ ಸ್ಟಾರ್ಟ್ ಮಾಡ್ತೀರಾ, 2 ದಿನ ಮಾಡ್ತೀರಾ, ಬಿಟ್ಬಿಡ್ತೀರಾ, ಆ ಥರ ಇರಬಾರ್ದು. ಮೈಂಡ್ಸೆಟ್ ಶುಡ್ ಚೇಂಜ್ ವಿತ್ ದ ಸ್ಟ್ರಾಂಗ್ ವಿಲ್ ಪವರ್. ನನ್ನ ಕೈಲಿ ಆಗೇ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ. ಯಾರು ನಿಮ್ಮ ಬಗ್ಗೆ ಕೇರ್ ಮಾಡಲ್ಲ ಅವ್ರನ್ನ 100% ಇಗ್ನೋರ್ ಮಾಡಿ 0% ಇಂಪಾರ್ಟೆನ್ಸ್ ಕೊಡಿ. ಯಾರೂ ನಿಮಗೆ ಕೇರ್ ಮಾಡಲ್ಲ. ಆಮೇಲೆ ನಿಮ್ಮ ಬಗ್ಗೆ ನೀವು ಮಾತ್ರನೇ ಯೋಚನೆ ಮಾಡಿ. ಅಂದರೆ ಮೈಂಡ್ ಯುವರ್ ಬಿಸ್ನೆಸ್. ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್. ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿಕೊಂಡ್ರೆ ಸಾಕು, ಆಯಿತಾ. ಅಯ್ಯೋ ಅವ್ರ ಮಕ್ಳು ಹಂಗಂತೆ, ಇವ್ರ ಮಕ್ಳು ಹಿಂಗಂತೆ, ಯಾರಿಗೋ ಏನೋ ಸಜೆಷನ್ ಕೊಡೋದು. ನಿಜ ಹೇಳ್ತೀನಲ್ಲ, ನಿಮ್ಮ ಪಾಡಿಗೆ ನಿಮ್ಮ ಲೈಫ್ ನೀವು ನೋಡ್ಕೊಳ್ಳಿ. ನಾನು ಅಷ್ಟೇ ಅಂದ್ಕೊಳ್ಳೋದು, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಫ್ಯಾಮಿಲಿ, ನಮ್ಮ ಹಸ್ಬೆಂಡು ಏನಿದೆ ಅದನ್ನು ನೋಡ್ಕೋಬೇಕು. ನಾನು ಯಾರ ಬಗ್ಗೆನೂ ನಿಜ ಸ್ವಾರ್ಥ ಅಲ್ಲ. ನಾನು ಹೇಳ್ತೀನಲ್ಲ, ಇನ್ನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡಿದ್ರೆ ಅದು ದೊಡ್ಡ ತಲೆನೋವು. ಅದು ಇನ್ನು ಅವ್ರಿಗೆ ಮಾಡುವಂಥ ಅಪಕಾರನೇ ಅದು. ಯಾರ ಬಗ್ಗೆ ಹೆಲ್ಪ್ ಮಾಡಿ, ನಾನು ಆ ಥರ ಹೇಳ್ತಿಲ್ಲ, ಹೆಲ್ಪ್ ಮಾಡಬೇಡಿ ಆ ಥರ ಅಲ್ಲ, ಹೆಲ್ಪ್ ಮಾಡಿ. ಬಟ್ ಯಾರ ಬಗ್ಗೆನೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಯಾರ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ, ಗಾಸಿಪ್ ಮಾಡಬೇಡಿ. ದ ಥಿಂಗ್ ಇಸ್, ನಮ್ಮ ಬಗ್ಗೆ ನಾವು ಮೈಂಡ್ ಯುವರ್ ಓನ್ ಬಿಸ್ನೆಸ್. ನಮ್ಮ ಲೈಫ್ನ ನಾವು ನೋಡ್ಕೊಂಡು ಹೋಗ್ತಾಯಿದ್ರೆ ಎಲ್ಲ ಅವ್ರವ್ರ ಲೈಫೇ ನೋಡ್ಕೊಳ್ಳೋದು, ನಾವು ಅಂದ್ಕೊಳ್ಳೋದಷ್ಟೇ. ಯಾರಿಗೂ ಏನು ಪುಷ್ಕಟ್ಟೆ ಸಜೆಷನ್ ಕೊಡೋದು ಇದೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ನಿಮ್ಮ ಲೈಫಲ್ಲಿ ನೀವು ಪ್ರಿಯಾರಿಟೈಸ್ ಮಾಡ್ಕೋಬೇಕು. ಏನು ಅಂದರೆ, ನನಗೆ ವರ್ಕ್ ಎಷ್ಟು ಇಂಪಾರ್ಟೆಂಟು, ನನಗೆ ಯಾವ ಮನುಷ್ಯರು ಇಂಪಾರ್ಟೆಂಟ್, ಯಾವ ಪೀಪಲ್ ಇಂಪಾರ್ಟೆಂಟು, ನನಗೆ ಜಗಳ ಇಂಪಾರ್ಟೆಂಟಾ, ನನ್ನ ಆರ್ಗ್ಯುಮೆಂಟ್ನ ಆರ್ಗ್ಯುಮೆಂಟ್ ವಿನ್ ಆಗೋದು ಇಂಪಾರ್ಟೆಂಟಾ, ಪೀಸ್ ಆಫ್ ಮೈಂಡ್ ಇಂಪಾರ್ಟೆಂಟಾ, ನನಗೆ ದುಡ್ಡು ಇಂಪಾರ್ಟೆಂಟಾ, ಹೆಲ್ತ್ ಇಂಪಾರ್ಟೆಂಟಾ, ಎಲ್ಲ ಪ್ರಿಯಾರಿಟೈಸ್ ಮಾಡ್ಕೋಬೇಕು. ಆ ಮೈಂಡ್ಸೆಟ್ಟು ಕರೆಕ್ಟಾಗಿ ನಾವು ಕ್ಲಾರಿಟಿ ಇರಬೇಕು. ಯಾವ ರೀತಿ ಇರಬೇಕು ನನ್ನ ಪ್ರಿಯಾರಿಟಿ, ಏನು ನನ್ನ ಪ್ರಿಯಾರಿಟಿ, ಆ ಕ್ಲಾರಿಟಿ ಇದ್ದರೆ ಡೆಫಿನೆಟ್ಲಿ ಲೈಫಲ್ಲಿ ಒಂದು ಡ್ರಾಸ್ಟಿಕ್ ಚೇಂಜ್ ಅನ್ನೋದು ಕಾಣ್ತದೆ. ನಾನು ಇನ್ನೂ ಅಲ್ಲಿ ರೊಟ್ಟಿ ಮಾಡ್ತಾಯಿದ್ದೆ. ನಮ್ಮ ಹಸ್ಬೆಂಡ್ ಬಿಸಿ ಬಿಸಿಯಾಗಿ ತಿನ್ನಲಿ, ನಾನು ಮಾಡಿಕೊಡ್ತೀನಿ ಅಂಥೇಳಿ ಕಳಿಸ್ದೆ, ಹೋಗಿ ತಿನ್ನಿ, ನಾನು ಮಾಡಿಕೊಡ್ತೀನಿ ಅಂತ. ಮಕ್ಕಳೆಲ್ಲ ತಿಂದಿದ್ರು ಅಷ್ಟೊತ್ತಿಗೆ. ಆಮೇಲೆ ಹೇಳಿದೆ, ಸ್ವಲ್ಪ ಫೀಡ್ಬ್ಯಾಕ್ ಕೊಡಿ ನಿಮ್ಮ ವೀಡಿಯೋ ಮಾಡಿ ಅಂತ. ಅದಕ್ಕೆ ಅದು ಮಾಡಿದ್ದಾರೆ. ಲಾಸ್ಟಲ್ಲಿ ಹಾಕ್ತೀನಿ ಅವ್ರು ಏನು ಹೇಳಿದ್ದಾರೆ ಅಂತ. ಆಮೇಲೆ ಈಗ ನಾನು ಹೇಳಿದ್ನಲ್ಲ, ಸ್ಟಾರ್ಟಿಂಗಲ್ಲಿ ತುಪ್ಪ ಹಾಕಿರಲಿಲ್ಲ. ಆಮೇಲೆ ಸ್ವಲ್ಪ ತುಪ್ಪ ಹಾಕಿ ಸುಡ್ತಾಯಿದ್ದೆ. ಅದು ಸ್ವಲ್ಪ ಸ್ಯಾಚುರೇಟೆಡ್ ಫ್ಯಾಟ್ ಅಲ್ಲ, ಆ ಥರ ಹೊಗೆ ಬಂದ್ಬಿಡುತ್ತೆ, ಚೆನ್ನಾಗಿರುತ್ತೆ. ಅದು ಒಂಥರ ಚಾರ್ಡ್ ಎಫೆಕ್ಟ್, ಅಂದರೆ ಸುಟ್ಟಿರುವಂಥ ಎಫೆಕ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಮಾತ್ರ, ವಿತ್ ಕಡಲೆ ಬೀಜ ಚಟ್ನಿ. ಒಂದು ರೊಟ್ಟಿ ಮಿಕ್ಕಿಲ್ಲ, ಆಯಿತಾ, ಎಲ್ಲ ಖಾಲಿ ಆಯಿತು. ಅದೇ ತೋರಿಸ್ತಾ ಇದ್ದೆ, ಅಷ್ಟು ಹಿಟ್ಟು ಕಲಸಿದ್ನಲ್ಲ. ಸೊ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಈಗೇನು ತೋರಿಸ್ತಾ ಇದ್ದೀನಿ ಅಂದರೆ, ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಎಷ್ಟು ತೆಳ್ಳಗಾಗಿ ಬಂದಿದೆ. ಖಡಕ್ಕಾಗಿ ಗಟ್ಟಿಯಾಗಿ ಆ ಥರ ಏನೂ ಇಲ್ಲ. ಬಟ್ ನನ್ನ ಸಜೆಷನ್ ಏನು ಅಂದರೆ, ಬಿಸಿಯಾಗಿಯೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲರಿಗೂ ಹಾಕ್ಕೊಟ್ಟಾದಮೇಲೆ ನಾನು 2 ಬ್ಯಾಟಿಂಗ್ ಮಾಡಿದೆ. ನನಗೆ ತುಂಬ ಇಷ್ಟ ಆಗೋಯಿತು. ನನ್ನ ಹಸ್ಬೆಂಡ್ಗೂ ಕೇಳ್ತಿದ್ದೆ. ಯೂಶಲಿ ಅವ್ರಿಗೆ ಅಷ್ಟು ರವೆ ರೊಟ್ಟಿ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಇದು ಹೇಗಿದೆ ಅಂತ ಹೇಳಿದ್ರೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಸೂಪರ್. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡಾದಮೇಲೆ ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.